ಪಿ ಯು ಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ APJ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ದ್ವಿತೀಯ PUC ಇಂಗ್ಲೀಷ್ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ಇವತ್ತು ನಡೆದಿರುವಂತಹ ಇಂಗ್ಲೀಷ್ ಸೆಕೆಂಡ್ PUC ಪ್ರಶ್ನೆ ಪತ್ರಿಕೆ ಇದೆ, ಅದರ ಕೀ ಉತ್ತರಗಳನ್ನು ಇವತ್ತು ನಾವು ನೋಡ್ತಾ ಸಾಗೋಣ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ 1 ಅಂಕಕ್ಕೆ ಅಥವಾ ಮಲ್ಟಿಪಲ್ ಚಾಯ್ಸ್ ಅಂತ ಕೇಳ್ತೀವಿ. 10 ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಇನ್ನು ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂದರೆ ರೋಮಿಯೋ ಮತ್ತು ಜೂಲಿಯಟ್ ಅಂತಕ್ಕಂಥ ಏನು ಪದ್ಯ ಇದೆ ನಿಮಗೆ ಮೊದಲ ಒಂದು ಪದ್ಯ ಇದೆ. ಆ ಪದ್ಯದಲ್ಲಿ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜೆಂಟಲ್, ಲವ್ವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೋಡ್ ಅಂತ ಕೇಳಲಾಗಿದೆ. ಸೊ ಆನ್ಸರ್ ಈಸ್ ದ್ಯಾಟ್ ದ ನೈಟ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜೆಂಟಲ್, ಲವ್ವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೋಡ್ ಅಂತ ಹೇಳ್ತಾರೆ. ಇನ್ನು ಎರಡನೇ ಪ್ರಶ್ನೆಗೆ ಬಂದುಬಿಟ್ಟು ಟು ಡಿಯರ್ ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್ ಅಂತ ಕೇಳ್ತಾರೆ. ಟು ಡಿಯರ್ ಈ ಪಾಠದಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆ ಯಾವುದು ಅಂತಂದರೆ ಡೆತ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಇನ್ನು ಮೂರನೇ ಪ್ರಶ್ನೆಗೆ ಬಂದುಬಿಟ್ಟು ಅಕಾರ್ಡಿಂಗ್ ಟು ದ ಸ್ಪೀಕರ್ ಅಂದರೆ ಸ್ಪೀಕರ್ ಅವರ ಪ್ರಕಾರ ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಯೆಸ್ಟರ್ಡೇ ಅಂತ ಬರಬೇಕು. ನೆಕ್ಸ್ಟ್ ನೋಡೋಣ. ಇಲ್ಲಿ ಮ್ಯಾಥ್ಸ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಪ್ರಶ್ನೆಗಳನ್ನ ಸಾಕಷ್ಟು ಸತಿ ನೀವು ಬಿಡಿಸಿದ್ದೀರಿ. ವೈಲ್ಡ್ ಬೋರ್ಸ್ ಹೆಡ್ ಅನ್ನು ಡಾನ್ ಗೊಂಜಾಲೋ ಸ್ಟಡಿ ಅಂತ ತಿಳ್ಕೋಬೇಕು. ಟೈಗರ್ ಸ್ಕಿನ್ ಅಂದರೆ ಡೋನಾ ಲಾರಾ ಸ್ಟಡಿ. ಆಮೇಲೆ ಹ್ಯಾಂಡ್ ಕರ್ಚಿಪ್ ಅನ್ನೋದು ಆ್ಯಸ್ ಅ ಶೂ ಬ್ರಷ್. ಇಲ್ಲಿ ಬಿ ಆಪ್ಷನ್ ಸರಿಯಾಗಿದೆ. ಇನ್ನು ಐದನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಇನ್ ದ ಗಾರ್ಡ್ನರ್ನಲ್ಲಿ ಬಸವಯ್ಯ ಬೆಡ್ಡೇಕಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್ ಬಿಲ್ಟ್ ಅ ಮ್ಯಾನ್ಸನ್ ಆ್ಯಂಡ್ ಇನ್ವೈಟೆಡ್ ಸ್ಕಾಲರ್ಸ್ ಟು ಹಿಸ್ ಹೌಸ್. ಆಪ್ಷನ್ ಇಸ್ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರವಾಗಿದೆ. ಇನ್ನು ಆರನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಇನ್ ದ ಇಂಟರ್ವ್ಯೂ ಬೋರಸ್ ಡಸ್ ನಾಟ್ ಮೇಕ್ ದ ಸ್ಟೇಟ್ಮೆಂಟ್ ಅಬೌಟ್ ಬುಕ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೆಗೆಟಿವ್ ಪ್ರಶ್ನೆ ಕೇಳಲಾಗಿದೆ. ಯಾವ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಸಿ. ಮಾಡರ್ನ್ ಡೆವಲಪ್ಮೆಂಟ್ಸ್ ವುಡ್ ರೀಪ್ಲೇಸ್ ಬುಕ್ಸ್ ವಿತ್ ದ ಮೋರ್ ಡೈನಾಮಿಕ್ ಥಿಂಗ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು ಏಳನೇ ಪ್ರಶ್ನೆಗೆ ಬಂದುಬಿಟ್ಟು ದ ಲೈಫ್ ಆಫ್ ಡ್ಯಾಶ್ ಈಸ್ ಬಿಕಮಿಂಗ್ ಮೋರ್ ಹಜರ್ಡಸ್ ಎವ್ರಿ ಡೇ ಇನ್ ಬ್ರೆಜಿಲ್ ಅಕಾರ್ಡಿಂಗ್ ಟು ಜಾರ್ಜ್ ಮಿಕೇಶ್ ಅಂತ ಕೇಳಲಾಗಿದೆ. ಪೆಡೆಸ್ಟ್ರಿಯನ್ಸ್ ಸರಿಯಾದ ಉತ್ತರ. ಇನ್ ದ ಸ್ಟೋರಿ ದ ವೋಟರ್ ಡ್ಯಾಶ್ ವಾಸ್ ಲೀಡರ್ ಆಫ್ ಅ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ಅಂತ ಕೇಳಿದರೆ ಮೊಡೂಕಾ ಅಂತ ಹೇಳ್ತಾ ಇದ್ರು. ಇನ್ನು 9ನೇ ಪ್ರಶ್ನೆಗೆ ಬಂದಿದ್ವಿ. ದ ಸೆಕೆಂಡರಿ ಸ್ಕೂಲ್ ಟೀಚರ್ ಮೆನ್ಷನ್ಡ್ ಇನ್ ದ ಎಸ್ಸೆ ವೇರ್ ದೇರ್ ಈಸ್ ಅ ವಿಲ್ ಅನ್ನುವಂಥದ್ದು ಫಾತಿಮಾ ಅನ್ನೋದು ಸರಿಯಾದ ಉತ್ತರವಾಗಿದೆ. ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಡ್ಯಾಶ್ ಈಸ್ ವಿಟ್ನೆಸ್ ಟು ದ ಸೆಂಚುರೀಸ್ ಆಫ್ ಸೋಷಿಯಲ್ ಇನ್ಜಸ್ಟಿಸ್ ಅಂತ ಹೇಳ್ತಾರೆ. ಸೊ ವಾಟರ್. ಇನ್ನು ಕ್ವಶನ್ ನಂಬರ್ 11ಗೆ ಬರ್ತಾ ಇದ್ದೇವೆ. ಮೊದಲನೇದು ವಾಸ್, ಎರಡನೇದು ವಾಸ್, ಥರ್ಡ್ ವರ್. ಅದರ ಮುಂದೆ ವಿ3 ಫಾರ್ಮನ್ನು ಬರೆಯೋದನ್ನು ಮರಿಬೇಡಿ. ಇನ್ನು 12ನೇ ಪ್ರಶ್ನೆಗೆ ಮೊದಲನೇದು ಸ್ವೆಪ್ಟ್ ಅಕ್ರಾಸ್, ಎರಡನೇದು ಬ್ರೈನ್ ಚೈಲ್ಡ್. ಇನ್ನು ಇಲ್ಲಿ ಇದು ಸಹಿತ ಈಗಾಗಲೇ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿರುತ್ತೆ ನಿಮಗೆ. ಹೀ ಅಂತಂದರೆ ಇಲ್ಲಿ ಡಾಕ್ಟರ್ ಗೋಲ್ಡ್ ಸ್ಮಿತ್, ಆಮೇಲೆ ಹೀಸ್ ಅಂದರೆ ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್. ಸಿ ಅಂತಂದರೆ ಆ್ಯನ್ ಓಲ್ಡ್ ವುಮನ್. ಹೂ ಅಂತಂದರೆ ಇಲ್ಲಿ ನೀವು ಪುವರ್ ವುಮನ್ಸ್ ಹಸ್ಬೆಂಡ್ ಅಂತ ತಿಳ್ಕೋಬೇಕು. ವೀಚ್ ಅಂತಂತಂದರೆ ಅ ಸ್ಮಾಲ್ ಬಾಕ್ಸ್ ಸರಿಯಾದ ಉತ್ತರವಾಗಿದೆ. ಇನ್ನು ನೇಮ್ ಎನಿ 2 ಇಮೇಜಸ್ ದ್ಯಾಟ್ ರೋಮಿಯೋ ಯೂಸಸ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಅಂತ ಹೇಳಿದಾಗ ರೋಮಿಯೋ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂತ ಹೇಳ್ಬೋದು. ಆ್ಯಂಡ್ ಜೂಲಿಯಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ವೈಟ್ ಡವ್ ಆ್ಯಂಡ್ ಹರ್ ಫೆಲೋಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಅ ಕ್ರೋಸ್. ಅದನ್ನು ಬರಿಬೋದು ನೀವು ಇಲ್ಲಿ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ನಾನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೋ ಅಂತ ಕೇಳಿದ್ದಾರೆ. ದ ಆರ್ಚರ್ ಆರ್ ಗಾಡ್ ಬೆಂಡ್ಸ್ ದ ಬೋ. ಆ್ಯಂಡ್ ವೈ ಅಂತ ಕೇಳಿದಾಗ ಟು ಆ್ಯರೋಸ್, ಇಲ್ಲಿ ಆ್ಯರೋಸ್ ಸ್ವಿಫ್ಟ್ ಆಗಿ ಹೋಗಲಿಕ್ಕೆ ಅಂದರೆ ದ ಆ್ಯರೋಸ್ ಮೇ ಗೋ ಸ್ವಿಫ್ಟ್ ವ್ಯಾನ್ ಪೇರೆಂಟ್ಸ್ ಬೆಂಡ್ ಡೌನ್ ಅಂತ ಹಿಂಗೆ ಬರುತ್ತದು. ಆಮೇಲೆ ಅಕಾರ್ಡಿಂಗ್ ಟು ವಂದನಾ ಶಿವ ವಾಟ್ ಹ್ಯಾಡ್ ಲಾಗಿಂಗ್ ಲೆಡ್ ಟು ಹಿಮಾಲಯನ್ ರೀಸನ್ ಅಂತಂದರೆ ಸ್ಕ್ಯಾರ್ಸಿಟಿ ಆಫ್ ವಾಟರ್, ಫಾಡರ್, ಫ್ಯೂಯಲ್ ಅಂತ ಬರುತ್ತೆ.
ವಿಚ್ ಇಸ್ ದ ಮೈಟಿ ಮೂಮೆಂಟ್ ಅಂದರೆ ವಾಟರ್ ಇಸ್ ದ ಮೈಟಿ ಮೂಮೆಂಟ್ ಆ್ಯಂಡ್ ಚಾದರ್ ಟ್ಯಾಂಕ್. ಆಲ್ರೆಡಿ ಇದನ್ನು ಕೇಳಿದರು ಎಲ್ಲಿ ಈಗಾಗಲೇ ಏನು 2 ಪ್ರಿಪ್ರೇಟರಿ ಎಕ್ಸಾಮ್ ಆಗಿದ್ದಾವಲ್ಲ, ಇವಾಗ ಈ ಪ್ರಶ್ನೆಯನ್ನು ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಇನ್ನು ನಾನು ಹೇಳಿಕೊಟ್ಟಿರುವಂತೆ 3 ಪೋಯಮ್ಗಳನ್ನ ಕೇಳಲಾಗಿದೆ. 4 ಅಂಕದ ಪ್ರಶ್ನೆಗಳನ್ನು ಸಹಿತ ನಿಮಗೆ ಇವರೇ ಬರ್ತಾವೆ ಅಂತ ಹೇಳಿದ್ವಿ, ಅದು ಸಹಿತ ಕೊಡಲಾಗಿದೆ. ಇನ್ನು ಪ್ಯಾಸೇಜ್ ನೋಡೋಣ. ವೇರ್ ವಾಸ್ VS ನೈಫುಲ್ ಬೋರ್ನ್ ಅಂತಂದರೆ ತ್ರಿನಿದಾದ್ ಅಂತಕ್ಕಂಥದ್ದು. ಆಮೇಲೆ ವೆನ್ ಅಂತ ಕೇಳಿದಾಗ 2001. ಆಮೇಲೆ ಹೌ ಲಾಂಗ್ ಅಂದರೆ 2 years. ಬಿಕಾಸ್ ಆಫ್ ಹೀ ಈಸ್ ಬೀಟರ್ ಅಂತ ಹೇಳ್ತಾರೆ, ಅದು ಕಂಟಿನ್ಯೂ ಮಾಡ್ಕೋಬೇಕು ನೀವು ಅಲ್ಲಿಂದ. ಇನ್ನು ಈ ಬಂದಾಗ ಇನ್ ಅ ಫ್ರೀ ಸ್ಟೇಟ್ ಅಂತಕ್ಕಂಥ ಒಂದು ವರ್ಕ್ ಇದೆ ಅವ್ರದ್ದು, ಅದರಲ್ಲಿ ಎಫ್ ಬಂದಾಗ ಆ್ಯನ್ ಇಂಟೆನ್ಸಿಫೈಡ್ ಐಸೋಲೇಷನ್ ಅಂತ ಬರುತ್ತೆ. ಆಮೇಲೆ 9 ಬಂದಾಗ ಆ ಹೌಸ್ ಆಫ್ ಬಿಸ್ವಾಸ್ ಅಂತ ಬರುತ್ತೆ. ಅದೇ ರೀತಿಯಾಗಿ 10ನೇದು ಇಲ್ಲಿ ಅಕಂಪ್ಲಿಷ್ಡ್ ಅಂತ ಬಂದಿದೆ, ಇದು ಅಕಂಪ್ಲಿಷ್ಮೆಂಟ್ ಅಂತ ಆಗಬೇಕು. ಅನ್ನೋದು ಸರಿಯಾದ ಉತ್ತರವಾಗಿದೆ, ಅನ್ಎಜುಕೇಟೆಡ್ ಅಂತ ಹೇಳ್ತಕ್ಕಂಥದ್ದು. ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋಯಮ್ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ನಾವು ಪಾರ್ಟ್ ಡಿಗೆ ಹೋಗೋಣ. ವಿ ವಾಕ್ಡ್ ಅಲಾಂಗ್ ಅ ಲಾಂಗ್ ಡಿಸ್ಟೆನ್ಸ್ ಆನ್ ಫೂಟ್ ಅಂತ ಬಂದಾಗ ಆನ್ ಬರಬೇಕು. ಆಮೇಲೆ ಐ ಕಾಲ್ಡ್ ಮೈ ಡಾಟರ್ ಇನ್ ಆ್ಯಂಡ್ ಶಟ್ ದ ಡೋರ್ ಆಫ್ ಮೈ ಹೋಮ್. ಇನ್ನು 3ನೇ ಪ್ರಶ್ನೆ, ದ ಫ್ಲೋಕ್ ಆಫ್ ಬರ್ಡ್ಸ್ ಈಸ್ ಫ್ಲೈಯಿಂಗ್ ಓವರ್ ಹೆಡ್. ಇಲ್ಲಿ ಈಸ್ ಯಾಕೆ ಬರುತ್ತೆ ಅಂತಂದರೆ ಇದು ಕಲೆಕ್ಟಿವ್ ನೌನ್ ಇರೋದ್ರಿಂದ ಆ ರೀತಿ ನಾವು ಉಪಯೋಗ ಮಾಡಬೇಕಾಗತ್ತೆ. ಐ ಸಾ ಹಿಮ್ ಆಟ್ ದ ಮಾಲ್ ಲಾಸ್ಟ್ ವೀಕ್, ಸಾ ಬರಬೇಕು. ಆಮೇಲೆ ಒನ್ ಫೈನ್ ಡೇ, ಇಲ್ಲಿ ಮೊದಲದು ಆ್ಯಂಡ್, 2ನೇದು ಆ್ಯಸ್, 3ನೇದು ಬಟ್, 4ನೇದು ಎಟ್ ಲಾಸ್ಟ್ ಬರುತ್ತೆ. ಇನ್ನು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಬರುತ್ತೆ. ಐ ಡೋಂಟ್ ನೋ ವಾಟ್ ಟು ಡು ಐ ಅನ್ನುವಂಥದ್ದು ನೆಗೆಟಿವ್ ಸೆಂಟೆನ್ಸ್ರಿಂದ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಇಲ್ಲಿ ಫ್ರೇಮ್ ಕ್ವಶನ್ ವಾಟ್ ವಾಸ್ ಪೊಲೀಸ್ ಮ್ಯಾನ್ ಕ್ಲಿಯರಿಂಗ್ ಅಂತಂದಾಗ ಟ್ರಾಫಿಕ್ ಬರುತ್ತೆ. ಇಲ್ಲಿ ಚಿಲ್ಡ್ರನ್ ಲೈಕ್ ಬರಬೇಕು, ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಅಂತ ಆಗಬೇಕು. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಆಗಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಉತ್ತರ ಇದೆ, ನೋಟ್ ಮೇಕಿಂಗ್ ಇದೆ. ಇಲ್ಲಿ ಲೀ ಫಾಲ್ಕ್ ಅಂತಕ್ಕಂಥದ್ದು, ಮಿಸ್ಟರ್ ವಾಕರ್ ಅಂತಕ್ಕಂಥದ್ದು ಅಮೇರಿಕನ್, ಮತ್ತು ಮ್ಯಾಂಡ್ರಿಕ್ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚ್ ಹೀಗಿದೆ. ರೂಪ್ ಟೋಲ್ಡ್ ಎಜನ್ವಾ ದ್ಯಾಟ್ ಹಿ ಹ್ಯಾಡ್ ಗಿವನ್ ದೆಮ್ 3 shillings. ರೂಪ್ ಆಸ್ಕ್ಡ್ ಹಿಮ್ ವಾಟ್ ಎಲ್ಸ್ ದೇ ಎಕ್ಸ್ಪೆಕ್ಟೆಡ್ ಫ್ರಾಮ್ ಹಿಮ್. ಎಜನ್ವಾ ಟೋಲ್ಡ್ ಹಿಮ್ ದ್ಯಾಟ್, ಅಥವಾ ರಿಪ್ಲೈಡ್ ಅಂತಲೂ ಬರಿಬೋದು ನೀವು, ರಿಪ್ಲೈಡ್ ಹಿಮ್ ದ್ಯಾಟ್ ದೇ ವುಡ್ ನಾಟ್ ಹ್ಯಾವ್ ಆಸ್ಕ್ಡ್ ಮನಿ ಇಫ್ ಮಾರ್ಕಸ್ ವಾಸ್ ಅ ಪುವರ್ ಮ್ಯಾನ್ ಅಂತ ಹೇಳ್ತಾರೆ. ರೂಪ್ ಟೋಲ್ಡ್ ಹಿಮ್ ದ್ಯಾಟ್ ಹಿ ವುಡ್ ಗಿವ್ ದೆಮ್ 1 more shilling. ಹಿ ವಾಂಟ್ ನಾಟ್ ಟು ಎಕ್ಸ್ಪೆಕ್ಟ್ ಮೋರ್. ಸೊ ಪ್ರೀತಿಯ ವಿದ್ಯಾರ್ಥಿಗಳು, ಇನ್ನೂ ಒಂದು ಕಾನ್ವರ್ಸೇಷನ್ ಇದೆ ಬಿಟ್ವೀನ್ 2 friends. ಹಾಯ್ ಮಧುರಾ, ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್ ಟುಡೇ. Madhura, thank you. Today is a special day for you. Today I am celebrating my birthday. Dear students, ಇಷ್ಟು ಬರೆದರೆ ಸಾಕು, 3 ಅಂಕ ಸಿಗುತ್ತೆ ನಿಮಗೆ. ಧನ್ಯವಾದಗಳು.